ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಲಾಸ್ಟ್ ವಿಡಿಯೋದಲ್ಲಿ MTR ರವೆ ಇಡ್ಲಿ ಮಿಕ್ಸ್ ತೋರಿಸಿದ್ದೆ. ಅದು ಹೊರಗಡೆಯಿಂದ ತರೋದು. ಮನೆಯಲ್ಲೇ ಹೆಲ್ತಿಯಾಗಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ರವೆ ಇಡ್ಲಿ ಮಿಕ್ಸ್ ಮಾಡ್ಕೊಬೋದು. ಇಡ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಮನೆಯಲ್ಲೇ ನಾವು ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಬೋದು. 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಬೇಗ ತಿಂಡಿ ಆಗುತ್ತೆ. ಆಗ ಈಗ ಮಾಡೋದು ಬನ್ನಿ, ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 2 ಹಸಿಮೆಣಸಿಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಡಲೆಬೇಳೆ, ಅದು 1.5 ಸ್ಪೂನ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅದು 1 ಸ್ಪೂನ್ ತೊಗೊಂಡಿದ್ದೀನಿ. ಸಾಸಿವೆ 1 ಸ್ಪೂನ್ ತೊಗೊಂಡಿದ್ದೀನಿ. ಗೋಡಂಬಿ 10 ಗೋಡಂಬಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚ್ ಶುಂಠಿ ಸಣ್ಣ ಕಟ್ ಮಾಡಿದ್ದೀನಿ. ಸ್ವಲ್ಪ ಇಂಗು, ಮೀಡಿಯಮ್ ರವೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಮಾಡ್ಕೊಬೋದು. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತೀನಿ. ಉರಿಯೋಕ್ಕೆ ಬೇಕು, ತುಂಬ ಉರಿಯೋಂಗೇನಿಲ್ಲ. ಬಾಣಲೆ ಬಿಸಿ ಆಗಬೇಕು. ಸ್ವಲ್ಪ ಎಣ್ಣೆ, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸಾಕು. ಈ ಥರ ಮಾಡಿಟ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ಲ, ಬೆಳಗ್ಗೆನೇ ಎದ್ದು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅನ್ನಿಸ್ತಾ ಇರ್ತದೆ. ನಾವು ರವೆ ತಂದುಬಿಟ್ಟು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾಗ ಬೇಗ ಈಸಿಯಾಗಿ ಮೊಸರು ಹಾಕ್ಕೊಂಡು ರವೆ ಇಡ್ಲಿ ಮಾಡಿಕೊಂಡು ಎಲ್ಲ ಬಾಕ್ಸ್ ಕಟ್ಕೊಂಡು ಹೋಗ್ಬೋದು. ಎಣ್ಣೆ ಬಿಸಿ ಆಗಬೇಕು ನೋಡಿ. ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಹಾಕ್ಕೋಣ. ಮೊದಲಿಗೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರಬೇಕು. ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಇದು ಸ್ವಲ್ಪ ಫ್ರೈ ಆಗಬೇಕು. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಉರಿ ಸಣ್ಣ ಉರಿ ಇಟ್ಕೊಬೇಕು. ತುಂಬ ಉರಿ ಎತ್ತಕ್ಕೆ ಹೋಗಬೇಡಿ, ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ. ಇದು ಗೋಲ್ಡನ್ ಕಲರ್ ಬರಬೇಕು ನೋಡಿ. ಸ್ವಲ್ಪ ಲೈಟಾಗಿ ಕಲರ್ ಬರ್ತಾಯಿದೆ. ಈಗ ಶುಂಠಿ ಹಾಕ್ಕೋಣ, ಹಸಿಮೆಣಸಿನ್ಕಾಯಿ ಹಾಕ್ಕೋಣ, ಸ್ವಲ್ಪ ಕರಿಬೇವು, ಚಿಲ್ಲಿ ಫ್ಲೇಕ್ಸು, ಇಂಗು 1 ಸ್ಪೂನು, ಇಷ್ಟು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಬೇಕು. ಈಗ ರವೆ ಹಾಕೋಣ. ಮೀಡಿಯಮ್ ರವೆ ಹಾಕ್ಕೊಬೇಕು ನೋಡಿ. ಈ ಥರ ಮೀಡಿಯಮ್ ರವೆ ಹಾಕ್ಕೊಬೇಕು. ಉಪ್ಪಿಟ್ಟು ರವೆ ನಾನು ಒಂದು 6 ಕಪ್ ಹಾಕ್ಕೊತೀನಿ. ಎರಡು, 3, 4, 5, 6. ಯಾಕಂದರೆ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಇದನ್ನು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಂಬ ಉರಿಯೋ ಕೆಲಸ ಇರಲ್ಲ. 1-2 ನಿಮಿಷ 3 ನಿಮಿಷ ಹುರಿದ್ರೆ ಸಾಕು. ತುಂಬ ಈ ರವೆ ಬಿಸಿ ಆಗಬೇಕಷ್ಟೇ, ಬೆಚ್ಚಗಾಗಬೇಕು. ತುಂಬ ಹುರಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ, ಗಟ್ಟಿ ಬರುತ್ತೆ. ಈ ಎಲ್ಲ ಮಿಕ್ಸ್ ಆಗಿ ಇವಾಗೆಲ್ಲ ಹೊಂದ್ಕೊಂಡು 1-2 ನಿಮಿಷ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸಣ್ಣ ಉರಿಯಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಬೇಕು. ನೋಡಿ ರವೆ ಹಾಕ್ಕೊಂಡು ಒಂದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೋಣ. ಇಡ್ಲಿ ಮಾಡೋಕೆ ಸ್ವಲ್ಪ ಹಾಕ್ಕೊಬೋದು. ಉಪ್ಪು ಹಾಕ್ಕೊಂಡ್ರೆ ಇಡ್ಲಿ ರವೆ ಮಿಕ್ಸು ಕಡಲ್ಲ, ತುಂಬ ಚೆನ್ನಾಗಿರುತ್ತೆ. ಬರೀ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ಲಿ ಇಟ್ಬಿಡ್ಬೋದು. ನೋಡಿ ಇಡ್ಲಿ ಮಿಕ್ಸು ರೆಡಿ ಆಗೋಯ್ತು. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಈ ಬಾಣಲೆಯಲ್ಲೇ ಬಿಟ್ಟು ಫುಲ್ ತಣ್ಣಗಾಗಬೇಕು. ಫುಲ್ ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಬೇಕು. ಹಂಗೆ ಇಡ್ಲಿ ಮಾಡೋದು ತೋರಿಸ್ತೀನಿ.
ಇದು ಆಗಾಗ ತಣ್ಣಗಾಗೋವರೆಗೂ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಯಾಕಂದರೆ ಬಾಣಲಿ ಬಿಸಿ ಇರುತ್ತಲ್ಲ, ಹಂಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 2 ನಿಮಿಷ 3 ನಿಮಿಷಕ್ಕೆ ತಣ್ಣಗಾಗೋವರೆಗೂ ಹಿಂಗೆ ಸ್ಟವ್ ಆಫ್ ಮಾಡಿದ್ದೀನಿ. ಫುಲ್ ತಣ್ಣಗಾಗಕ್ಕೆ ಬಿಡ್ತೀನಿ. ಆಮೇಲೆ ಇಡ್ಲಿ ಮಾಡೋದು ತೋರಿಸ್ತೀನಿ. ನೋಡಿ, ಇಡ್ಲಿ ಮಿಕ್ಸು ತಣ್ಣಗಾಯಿತು. ನಾನು ಒಂದು ಡಬ್ಬಿಗೂ ಹಾಕ್ಕೊಂಡಿದ್ದೀನಿ, ಮಿಕ್ಕಿದ್ದು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಇಡ್ಲಿ ಮಾಡೋದು ತೋರಿಸ್ತೀನಿ. ಒಂದು ಬಟ್ಲು ತಗೊತೀನಿ. ಇದು ಅಳತೆಗೆ ಒಂದು ಬಟ್ಲು ಚಿಕ್ಕದು ಯಾವುದನ್ನ ತಗೊಳ್ಳಿ. ಒಂದು ಕಪ್ಪು ತೊಗೊಂಡ್ರೆ ಚೆನ್ನಾಗಿ ಅಳತೆ ಸಿಗುತ್ತೆ. ನೋಡಿ, ಒಂದು ಕಪ್ಪು. ನೀವು ಇದು ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಕಪ್ಪು 2.5 ಕಪ್ ಹಾಕ್ಕೊತೀನಿ. ನನಗೆ ತಿಂಡಿಗೆ ಸರಿ ಹೋಗುತ್ತೆ. ನೋಡಿ, 2.5 ಕಪ್ ಹಾಕ್ಕೊಂಡಿದ್ದೀನಿ. ಹಿಂಗೆ ಮೊಸರು ಹಾಕ್ಕೊಬೇಕು. ನೋಡಿ, ನಾನು ಇದು ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನೊಂದು ದಿನ ಮಾಡ್ಕೊಬೋದು. ನಂಗೆ ಇನ್ನೂ 2 ಸತಿಗೆ ಆಗುತ್ತೆ ಇದು. ನೋಡಿ, ಮೊಸರು ಹಾಕ್ಕೊಳ್ಳೋಣ. ಮೊಸರು ಸ್ವಲ್ಪ ಉಳಿರೋ ಮೊಸರು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾನು 2.5 ಕಪ್ಪು ರವೆ ಇಡ್ಲಿ ಮಿಕ್ಸ್ ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ. ಇನ್ನೂ 1/4 ಕಪ್ ಮೊಸರು ಹಾಕ್ಕೊತೀನಿ. ನೋಡಿ, ಇನ್ನೂ 1/2 ಕಪ್ಪು ಮೊಸರು. ನೀರು 1 ಕಪ್ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳಿ. ಈಗ ಇನ್ನೂ 1/2 ಕಪ್ ನೀರು ಹಾಕ್ಕೊತೀನಿ. ರವೆ ಎಲ್ಲ ನೆಂದು ಸ್ವಲ್ಪ ಗಟ್ಟಿ ಬರುತ್ತೆ. ನಾನು ಇಷ್ಟು ನೀರಾಗಿ ಕಲಿಸಿದ್ದೀನಿ. ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ನೋಡಿ, ಇಡ್ಲಿ ಮಿಕ್ಸು ಗಟ್ಟಿಯಾಗಿದೆ. ನೋಡಿ, ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕೋಣ, ಕುಕ್ಕಿಂಗ್ ಸೋಡಾ. ಯಾಕಂದರೆ ಉಪ್ಪು ಉರಿಯಾಗ ಹಾಕ್ಕೊಂಡಿರ್ತೀವಿ, ಆದರೆ ಮೊಸರಲ್ಲಿ ಉಪ್ಪಿನ ಅಂಶ ಇರಲ್ವಲ್ಲ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಒಂದು 1/4 ಸ್ಪೂನ್ ಅಷ್ಟು ಅಡುಗೆ ಸೋಡಾ. ಇನ್ನೊಂದು ಸ್ವಲ್ಪ ನೀರು. ಇಡ್ಲಿ ಹಿಟ್ಟು ಯಾವ ಥರ ಹದ ಇರುತ್ತೋ ಆ ಥರ ಇಡ್ಲಿ ಹಿಟ್ಟು ಹದ ಕಲಿಸ್ಕೊಬೇಕು. ನೋಡಿ, ಸಾಕು. ಇದು ತುಂಬ ನೀರಾಗೂ ಮಾಡ್ಕೊಬಾರ್ದು ರವೆ ಇಡ್ಲಿ. ನೋಡಿ, ಇಡ್ಲಿ ಮಿಕ್ಸು ರೆಡಿ ಆಯಿತು. ಇಡ್ಲಿ ಹಾಕೋಣ. ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ. ಒಂದು 15ರಿಂದ 20 ನಿಮಿಷ ಇಡ್ಲಿ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ. ಹೋಮ್ ಮೇಡ್ ರವೆ ಇಡ್ಲಿ ರೆಡಿ ಆಗುತ್ತೆ. ಎಲ್ಲ ಪ್ಲೇಟ್ಗೂ ಇಡ್ಲಿ ಹಾಕ್ಕೊಬೇಕು. ನೋಡಿ, ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ಇಡಬೇಕು. ಇಡ್ಲಿ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೆ. ನೋಡಿ, ಇಡ್ಲಿ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೆ, ಬಿಸಿಯಾಗಿದೆ. ಈಗ
ಒಂದು 10ರಿಂದ 15 ನಿಮಿಷ ಇಡ್ಲಿ ಆಗುತ್ತೆ. ನೋಡಿ ಇಡ್ಲಿ ಆಗಿದೆಯಾ ನೋಡೋಣ. ಒಂದು ಕಡ್ಡಿನ ಒಂದು ಚಾಕು ತಗೊಂಡು ಹಿಂಗೆ ಚುಚ್ಚಿ ನೋಡ್ರಿ, ಆಗಿದೆ. ಅಂಟ್ಕೊಂಡಿರೋ ಇದ್ದರೆ ಇಡ್ಲಿ ರೆಡಿ ಆಗಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಒಂದು 2 ನಿಮಿಷ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇಡ್ಲಿ ತೆಗಿಯೋಕ್ಕಾಗುತ್ತೆ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಂಡು ಬನ್ನಿ. ನೋಡಿ ಕಡಲೆ ಬೀಜ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರಿಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಕರಿಬೇವು, ಪುದೀನ ಸೊಪ್ಪು, ಸ್ವಲ್ಪ ಎಳ್ಳು, 2 ಸ್ಪೂನ್ ಎಳ್ಳು, ಇಷ್ಟು ಹುರ್ಕೊಂಡಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಈ ಥರ ಎಳ್ಳು ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಗಡ್ಡೆ ಬೆಳ್ಳುಳ್ಳಿ, ಸಾಂಬಾರು ಈರುಳ್ಳಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆಸಿಕೊಂಡಿದ್ದೆ, ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಇಂಗು ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು. ನೋಡಿ ಇಡ್ಲಿ ರೆಡಿಯಾಗಿದೆ. ಹೋಮ್ಮೇಡ್ ರವೆ ಇಡ್ಲಿ ರೆಡಿ. ಈಗ ಇಡ್ಲಿ ಸರ್ವ್ ಮಾಡೋಣ. ನೋಡಿ ಇಡ್ಲಿ ರೆಡಿ, ಚಟ್ನಿ ರೆಡಿ. ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕು, ಹಂಗೂ ಇಡ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿರಿ ಇಡ್ಲಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಹೋಮ್ಮೇಡ್ ಇಡ್ಲಿ ನೋಡ್ರಿ, ಹೋಮ್ಮೇಡ್ ರವೆ ಇಡ್ಲಿ ತುಂಬ ಚೆನ್ನಾಗಿದೆ. ಬರೀ ಇಡ್ಲಿನೇ ತಿನ್ಬೋದು. ಚೆನ್ನಾಗಿದೆ. ಸಖತ್ತಾಗಿದೆ ಇಡ್ಲಿ ಮಾತ್ರ ಹೋಮ್ಮೇಡು. ಹಿಂಗೆ ಇಡ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ತುಂಬ ಹೆಲ್ತ್ಗೂ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.